ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕತೆಗೂಡು. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ. ತುಂಬ ದಿನ ಆದಮೇಲೆ ನಿಮ್ಮ ಮುಂದೆ ಕತೆನ ಹೊತ್ತು ತಂದಿದ್ದೀನಿ. ಅರುಣಾನುರಾಗದ 21ನೇ ಅಧ್ಯಾಯ ನಾವೀಗಾಗಲೇ ಓದಿದ್ವಿ. 22ನೇ ಅಧ್ಯಾಯವನ್ನು ಶುರು ಮಾಡೋಣ. ಸಂಜೆ 5 ಗಂಟೆ ಆಗುವುದಕ್ಕೂ ಮೊದಲೇ ಸೂರ್ಯನ ಮನಸ್ಸಲ್ಲಿ ಎಂದೂ ಕಾಣದ ದುಗುಡ ಆತಂಕ ಭುಗಿಲೆದ್ದಿತ್ತು. ಮುಂದಾಗುವ ಅನಾಹುತದ ಸೂಚನೆ ಇದಾಗಿದೆಯಾ ಎಂದು ಸೂರ್ಯ ಕ್ಷಣ ಕ್ಷಣ ಒದ್ದಾಡುತ್ತಿದ್ದ. ಪ್ಲಾಸ್ಟಿಕ್ ಸ್ಟೂಲಿನ ಮೇಲೆ ಕೂತು ಸಿಗರೇಟ್ ಸೇದುತ್ತಿದ್ದ ಸೂರ್ಯನಲ್ಲಿ ಆದ ಬದಲಾವಣೆ ಗಮನಿಸಿ ಹತ್ತಿರ ಬಂದು ಸಿಗರೇಟ್ ಕಿತ್ತು ಬಿಸಾಡುತ್ತಾ, ಏನಾಗಿದೆ ಗುರು? ಒಂದೇ ಸರಿ 7-8 ಸಿಗರೇಟ್ ಸೇದ್ತಾ ಇದೆಯಾ? ಯಾಕೋ ಮೊದಲಿನ ಥರ ಇಲ್ವಲ್ಲ ನೀನು? ಆ ಕುಳ್ಳ ಫೋನ್ ಮಾಡಿದಾಗಿಂದ ಗಮನಿಸ್ತಾ ಇದ್ದೀನಿ. ಏನೋ ಕಳ್ಕೊತೀನಿ, ಏನೋ ಆಗಿಬಿಡುತ್ತೆ ಅನ್ನೋ ಭಯದಲ್ಲಿದೆಯಾ? ಇದು ನನ್ನ ಸೂರ್ಯನ ಕ್ಯಾರೆಕ್ಟರ್ ಅಲ್ವೇ ಅಲ್ಲ. ಸೂರ್ಯ ಅಂದರೆ ಬೆಂಕಿ, ಯಾವಾಗಲೂ ಉರಿತಾ ಪ್ರಜ್ವಲಿಸುತ್ತಾ ಲವಲವಿಕೆಯಿಂದ ನಮ್ಗಳ ಕಾಲು ಎಳ್ಕೊಂಡು ಬೈಕೊಂಡು ಬುದ್ಧಿ ಹೇಳ್ಕೊಂಡು ರೇಗಿಸ್ಕೊಂಡಿದ್ದ ಸೂರ್ಯ ಇವತ್ತು ಯಾಕೋ ಕಾಣೆಯಾಗಿದ್ದಾನೆ. ಇವತ್ತು ಏನಾಗಿದೆ ನಿಂಗೆ? ಲೋ ಕರಿಯ, ಈ ಜಗತ್ತಿಗೆಲ್ಲ ಬೆಳಕು ಕೊಡೋ ಸೂರ್ಯನಿಗೆ ಗ್ರಹಣ ತಪ್ಪಿಲ್ಲ ಅಂದಮೇಲೆ ಈ ಆಫ್ಟರ್ ಆಲ್ ಸಾಮಾನ್ಯ ಸೂರ್ಯನಿಗೆ ಗ್ರಹಣ ಬರಲ್ವೇನೋ? ಏನೋ ಗೊತ್ತಿಲ್ಲ, ಯಾಕೋ ಮನಸ್ಸು ಸೀಮಿತಕ್ಕೆ ಸಿಗ್ತಿಲ್ಲ ಮಗ. ನಮ್ಮೂರಿಗೆ ಏನೋ ತೊಂದರೆ ಆಗೋ ಸೂಚನೆ ಸಿಗ್ತಿದೆ. ಮೊದಲಾಗಿದ್ದರೆ ಅನಾಥ ಆಗಿರೋ ನನಗೆ ನೀವುಗಳು ಬಿಟ್ಟರೆ ಪ್ರೀತಿ ಅಂತ ತೋರಿಸ್ತೋರು ಯಾರೂ ಇರಲಿಲ್ಲ. ಈಗ ಜಾಗಕ್ಕೆ ನಮ್ಮೋರು ಬಂದಿದ್ದಾರೆ. ಅವ್ರಿಗೇನಾದರೂ ಆಗಿಬಿಡುತ್ತೆ ಅನ್ನೋ ಅಪಶಕುನದ ಭಯ ತುಂಬಾ ಕಾಡ್ತಿದೆ ಕರಿಯ. ಬೆಳಗ್ಗೆ ಬೇರೆ ಭಯಾನಕವಾದ ಕನಸು ಬಿತ್ತು. ಆವಾಗಿಂದ ಮನಸ್ಸಲ್ಲಿ ಪೀಕ್ಲಾಟ ಶುರುವಾಗಿದೆ. ನಮ್ಮೂರಿಗೆ ಏನೋ ಅಪಾಯ ಆದಂಗೆ, ಅವರು ಸೂರ್ಯ ನನ್ನ ಕಾಪಾಡು ಅಂತ ಕತ್ಲಲ್ಲಿ ಕೂಗುತ್ತಾ ಓಡಿದ ಹಾಗೆ, ಕೊನೆಗೆ ನಂಗೆ ಕತ್ಲಲ್ಲಿ ಏನೂ ಕಾಣದೆ ಅವರನ್ನು ಹುಡುಕಿ ಹುಡುಕಿ ಸೋತ ಹಾಗೆ ಕೆಟ್ಟದಾಗಿ ಕನಸು ಬಿತ್ತು ಕರಿಯ. ಅಲ್ಲ ಗುರು, ಕನಸೆಲ್ಲ ನನಸಾಗುತ್ತಾ ಹೇಳು? ಆ ಕನಸಿಗೆ ಎದುರಿ ಕೂತಿದ್ಯಲ್ಲ. ಅತ್ತಿಗೆ ಒಂದು ಸರಿ ಹೇಳಿದರು, ಬೆಳಗಿನ ಜಾವ ಬೀಳೋ ಕನಸು ನಿಜ ಆಗ್ತಾವೆ ಅಂತ. ಅದಕ್ಕೆ ಭಯ ಕಣೋ. ನಿಂದೊಳ್ಳೆ ಕತೆ ಆಯಿತು. ಹೋದ ವರ್ಷ ಯುಗಾದಿ ಹಬ್ಬದ ದಿನ ನನಗೂ ಬೆಳಿಗ್ಗೆನೇ ನರೇಂದ್ರ ಮೋದಿ ಮೀಟ್ ಮಾಡಿದಾಗೆ ಕನಸು ಬಿದ್ದಿತ್ತು ನೋಡು. ನಾನೀಗ ಮೋದಿ ಫ್ರೆಂಡ್ ಆಗಿದ್ದೀನಾ ಎಂದು ಜೋರಾಗಿ ನಗುತ್ತಾ ಸೂರ್ಯನ ನಗಿಸಲು ಪ್ರಯತ್ನಿಸಿದ. ಲೋ, ಏನೋ ನೀನು? ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ, ತಮಾಷೆ ಮಾಡ್ತಿದ್ಯಾ? ಮತ್ತೇನು ಗುರು, ನೀನು ಹೀಗೆ ಬಿಟ್ಟು ಬಿಡೋಕ್ಕಂತೂ ಆಗಲ್ಲಲ್ವಾ? ನಗ್ಸೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೆ. ಗುರು, ಒಂದಂತೂ ನಿಜ, ಆ ಸೂರ್ಯಂಗೆ ಗ್ರಹಣ ಬರ್ಬೋದು. ಆದರೆ ಈ ಸೂರ್ಯಂಗೆ ಗ್ರಹಣ ಬರೋಕ್ಕೂ ಮುಂಚೆ ಈ ಕರಿಯನ್ನು ದಾಟಿ ಹೋಗಬೇಕು. ಅದಂತೂ ಸತ್ಯ. ನೀನು ಹೀಗೆ ಸಪ್ಪಗಿದ್ರೆ ನನಗೆ ಕೈಕಾಲೇ ಆಡಲ್ಲ, ಉಸಿರು ಕಟ್ತಂಗಾಗುತ್ತೆ. ಮೊದಲು ಹೇಳು, ಇಲ್ಲಿಂದ ಆಚೆ ಹೋಗಿ ಏನಾದರೂ ತಿಂದು ಆಮೇಲೆ ರಮಣ ಅಣ್ಣನ ಮನೆಗೆ ಹೋಗೋಣ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ನೀನು. ಬಲವಂತವಾಗಿ ಹಿಡಿದು ಎಬ್ಬಿಸಿ ಹೊರಡಿಸಿದ. ಸೂರ್ಯ ಬೈಕ್ ಸ್ಟಾರ್ಟ್ ಮಾಡಿ, ಬಾರೋ ಕರಿಯ ಎನ್ನಲು, ಅಣ್ಣ ನಿಮ್ಮ ಹಿಂದೆ ನಾವು ಯಾವಾಗಲೂ ಹಾಜರ್, ನಡೀರಿ ಎಂದು ಕರಿಯನಿಗೆ ಇಷ್ಟವಾದ ಬಿರಿಯಾನಿ ಪಾಯಿಂಟ್ಗೆ ಕರ್ಕೊಂಡು ಹೋದ ಸೂರ್ಯ. ಕರಿಯನ ಮಾತುಗಳಿಂದ ಸ್ವಲ್ಪ ಸಮಾಧಾನಗೊಂಡಂತೆ ಕಂಡರೂ ಸೂರ್ಯನ ಮನಸ್ಸಿನ ತಳಮಳ ಕಡಿಮೆ ಆಗಿರಲಿಲ್ಲ. 5 ಗಂಟೆಗೆ ಮೊದಲೇ ರಮಣನ ಮನೆ ತಲುಪಿದ್ರು ಸೂರ್ಯ ಮತ್ತು ಕರಿಯ. ಹೊರಗೆ ಬುಲೆಟ್ ಸೌಂಡ್ ಕೇಳ್ತಾ ಇದ್ದ ಹಾಗೆ ಬೆಳ್ಳಿ ಸೂರ್ಯ ಚಿಕ್ಕಪ್ಪ ಬಂದರು ಎಂದು ಓಡಿ ಬಂದು ಎಗರಿ ಸೂರ್ಯನ ಅಪ್ಪಿಕೊಂಡು, ಎಲಿ ಮಾಮೂಲಿ ಕೊಡು ಎಂದಳು. ಹಣೆಗೆ ಮುತ್ತ ನೀಡುತ್ತಾ ಸೂರ್ಯ, ಬೆಳ್ಳಿ ಪುಟ್ಟ ಏನು ಮಾಡ್ತಾ ಇದ್ರಿ? ಹಾಲು ಕುಡಿದ್ರಾ? ಅಪ್ಪ ಎಲ್ಲಿ ಎಂದು ಕೇಳುತ್ತಾ ಮಾಮೂಲಿಯಾಗಿ ತಂದ ದೊಡ್ಡ 2 ಚಾಕ್ಲೇಟ್ಸ್ ತೆಗೆದು ಬೆಳ್ಳಿ ಕೈಗಿಟ್ಟನು. ಚಾಕ್ಲೇಟ್ ನೋಡಿದ ಕೂಡಲೇ ಖುಷಿಯಿಂದ ಸೂರ್ಯನಿಗೆ ಮುತ್ತು ಕೊಟ್ಟು, ಅಪ್ಪ ಇನ್ನೂ ಬಂದಿಲ್ಲ ಚಿಕ್ಕಪ್ಪ ಎಂದು ಹೇಳಿದಳು. ಇಬ್ಬರು ಹೀಗೆ ತುಂಟಾಟ ಆಡುತ್ತಾ ಮಾತನಾಡುವುದನ್ನು ಗಮನಿಸಿದ ಸುಧಾಮಣಿ ಮೆಟ್ಟಿಲಿಳಿದು ಬಂದು, ಅರೆ ಸೂರ್ಯ, ಯಾವಾಗ ಬಂದೆ? ಅದ್ಯಾಕೆ ಬಾಗ್ಲಲ್ಲೇ ನಿಂತಿದ್ಯಾ? ಬಾ ಕೂತ್ಕೋ ಎಂದು. ಇವಾಗಲೇ ಬಂದೆ ಅದಕ್ಕೆ, ಕುಳ್ಳ ಫೋನ್ ಮಾಡಿದ್ದ, ಅಣ್ಣ ಬಂದಿದ್ದಾರೆ, ನಿನ್ನ ಹತ್ರ ಮಾತಾಡಬೇಕು ಬಾ ಅಂದರು ಅಂದ. ಅದಕ್ಕೆ ಬಂದೆ. ಅಣ್ಣ ಇನ್ನೂ ಬಂದಿಲ್ವಾ ಅದಕ್ಕೆ? ಇಲ್ಲ ಸೂರ್ಯ, ಅವರು ರೈಸ್ ಮಿಲ್ಲಿಂದ ಇನ್ನೂ ಬಂದಿಲ್ಲ. ಇನ್ನೇನು ಬರೋ ಟೈಮ್, ಕೂತ್ಕೋ ನೀನು, ಬರ್ತಾರೆ. ಸೂರ್ಯನಿಗೆ ಕೂರಿಸಿ ದೂರದಲ್ಲೇ ನಿಂತಿದ್ದ ಕರಿಯನನ್ನು ಕಂಡು, ಏನು ಶಿವ ಹೋದ ಕಡೆ ನಂದಿ ಹಿಂಬಾಲಿಸೋ ಹಾಗೆ
ಕರಿಯನೂ ಜೊತೇಲಿ ಬರಬೇಕಾ ಎಂದಳು ಸುಧಾಮಣಿ. ನಾವಿಬ್ಬರು ಹಾಗೆ ಅಲ್ವಾ ಅದಕ್ಕೆ, ನಮ್ಮ ಗುರು ಎಲ್ಲಿರ್ತಾರೋ ಅವ್ರ ನೆರಳಾಗಿ ನಾವು ಸದಾ ಅವರಿಂದೆ, ಕಾಲರ್ ಮೇಲೆತ್ತಿ ನುಡಿದನು ಕರಿಯ. ಸಾಕು ಸೂರ್ಯ ಬಂದು ಕೂತ್ಕೊಂಡ ತಾನೆ, ನಿಂಗೆ ಬೇರೆ ಸಪ್ರೇಟಾಗಿ ಕರಿಬೇಕಾ, ಬಾ ಕೂತ್ಕೋ ಎಂದರು ಸುಧಾಮಣಿ. ಪರವಾಗಿಲ್ಲ ಅದಕ್ಕೆ, ನಾನೊಂಚೂರು ಫೋನ್ನಲ್ಲಿ ಮಾತಾಡೋಕ್ಕಿದೆ, ಇಲ್ಲೇ ಗಾರ್ಡನ್ನಲ್ಲಿ ಇರ್ತೀನಿ ಎಂದು ಗಾರ್ಡನ್ ಕಡೆಗೆ ಹೋದ ಕರಿಯ. ಏನೋ ಅಂತೂ ನಮ್ಮ ಕರಿಯನ್ಗೆ ಮದುವೆ ಮಾಡೋ ಸಮಯ ಹತ್ರ ಬಂದಂಗೆ ಅನ್ನಿಸ್ತಿದ್ಯಪ್ಪ ಅಲ್ವಾ ಸೂರ್ಯ? ಬಿಟ್ಟರೆ ಅವನು ಫೋನಲ್ಲೇ ಮದುವೆ ಆಗ್ಬಿಡ್ತಾನೆ ಅದಕ್ಕೆ ಎಂದನು ಸೂರ್ಯ. ಇಬ್ಬರು ನಗುತ್ತಾ ಸುಧಾಮಣಿ ರಾಮನನ್ನು ಕೂಗುತ್ತಾ, ಕೂತಿರು ಸೂರ್ಯ, ಕಾಫಿ ತರೋಕೆ ಹೇಳ್ತೀನಿ ಎಂದು ಅಡಿಗೆ ಮನೆ ಕಡೆ ಹೊರಟರು ಸುಧಾಮಣಿ. ಅಷ್ಟರಲ್ಲಿ ಒಳಗೆ ಬಂದ ಕುಳ್ಳ, ಏನು ಗುರು ಬೇಗ ಬಂದಿದ್ಯಾ, ಅಣ್ಣ ಇನ್ನೂ ಬಂದಿಲ್ವಾ ಎಂದ. ನೀನ್ಯಾಕೋ ಅಣ್ಣನ ಜೊತೆ ಹೋಗಲಿಲ್ಲ, ಅಣ್ಣ ಒಬ್ಬರೇ ಹೋದ್ರಾ ರೈಸ್ ಮಿಲ್ಗೆ ಎಂದ ಸೂರ್ಯ ಕುಳ್ಳನನ್ನು ನೋಡುತ್ತಾ. ಅಯ್ಯೋ, ನಂಗೆ ಇಲ್ಲೇ ಪಕ್ಕದಲ್ಲಿ ಬಡ್ಡಿ ವಸೂಲಿಗೆ ಕಳಿಸಿದ್ರು ಗುರು, ನೋಡಿಲಿ ಈಗ ತಾನೇ ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದಕ್ಕೆ ಎಂದು ಕೂಗುತ್ತಾ ಸುಧಾಮಣಿಯನ್ನು ಕರೆದ ಕುಳ್ಳ. ಹೇ ಅದ್ಯಾಕೆ ಕಿರ್ಚ್ತೀಯ, ಬರ್ತೀನಿರು ಎಂದು ರಾಮು ಜೊತೆಗೆ ಕಾಫಿ ಟ್ರೇಯೊಂದಿಗೆ ಬಂದರು ಸುಧಾಮಣಿ. ತಗೊಳ್ಳಿ, ಮೊದಲು ಕಾಫಿ ಕುಡೀರಿ, ಆಮೇಲೆ ಅದೇನು ಮಾತಾಡಿ ಎಂದನು ರಾಮ. ರಾಮನನ್ನು ನೋಡಿದ ಸೂರ್ಯ ಮೂಗುಳು ನಕ್ಕು, ಏನು ಸಾರ್ ಆರಾಮಾಗಿದ್ದೀರಾ ಅಂದನು. ಇನ್ನೇನು, ನೀವು ನಮ್ಮನ್ನೆಲ್ಲ ಮರ್ತಿದ್ರೆ ಹೇಗೆ ಆರಾಮಾಗಿರೋಕ್ಕೆ ಸಾಧ್ಯ, ಮನೆ ಕಡೆ ಬಂದು ಎಷ್ಟು ದಿನ ಆಯಿತು, ನಾನು ಅಮ್ಮೋರು ಬೆಳ್ಳಿ ಅಮ್ಮೋರು ನಿಮ್ಮನ್ನು ನೆನಪು ಮಾಡ್ಕೊಳ್ದೇ ಇರೋ ದಿನಾನೇ ಇಲ್ಲ ಸೂರ್ಯಣ್ಣ ಎಂದ ರಾಮು. ಇವರೆಲ್ಲರ ಪ್ರೀತಿಗೆ ಮಾತೆ ಬರದಂತಾಯಿತು ಸೂರ್ಯನಿಗೆ. ಮೊದಲು ಕಾಫಿ ಕೊಡು, ತಣ್ಣಗಾಗತ್ತೆ ರಾಮು ಎಚ್ಚರಿಕೆ ದನಿಯಲ್ಲಿ ಸುಧಾಮಣಿ ಹೇಳಿದರು. ಕರಿಯಣ್ಣಂಗೆ ಅಂತ ಮಾಡಿದ ಕಾಫಿ ಕುಳ್ಳಣ್ಣ ಕುಡಿಯೋ ಹಾಗಾಯಿತು. ರಾಮು ಮಧ್ಯೆ ಬಾಯಿ ಹಾಕಿದ. ಅವನಿಗೆ ಫೋನಲ್ಲಿ ಪಂಚಭೂತ ಪರಮಾನ್ನ ಸಿಗ್ತಿದೆ ಬಿಡು, ಅವನಿಗೆ ಕಾಫಿ ಎಲ್ಲಿಂದ ಇಳಿಬೇಕು, ಕುಳ್ಳ ಕಿಚಾಯಿಸಿದ್ದ. ಅಷ್ಟರಲ್ಲಿ ಕಾರ್ ಹಾರನ್ ಸೌಂಡ್ ಕೇಳಿ ಸುಧಾಮಣಿ ಅವರು, ಸರಿ ಅವ್ರು ಬಂದರು ಅಂತ ಕಾಣತ್ತೆ, ಅದೇನು ನೀವು ಮಾತಾಡ್ಕೊಳ್ಳಿ ಎನ್ನತ್ತಾ ಬೆಳ್ಳಿನ ಕರ್ಕೊಂಡು ಮಹಡಿ ಮನೆ ಸೇರಿದರು. ಕತೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು. ಧನ್ಯವಾದಗಳು.